ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಯೋಗ ಶಿಕ್ಷಕರಾದ ಎಸ್.ಕೆ. ಹೊಳೆಪ್ಪನವರು ಮತ್ತು ಪ್ರೇಮಾ ಬುಟಾಳಿ ಅವರಿಗೆ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಪ್ರವೀಣ್ ನಾಯಕ್ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ದೈಹಿಕವಾಗಿ, ಶಾರೀರಿಕವಾಗಿ, ಧ್ಯಾನ, ಆಧ್ಯಾತ್ಮ, ಆರೋಗ್ಯಕ್ಕೆ ಚೆನ್ನಾಗಿರಬೇಕಾದ್ರೆ ಯೋಗ ತುಂಬಾನೇ ಮುಖ್ಯ. ಇಬ್ಬರು ಯೋಗ ಶಿಕ್ಷಕರು ಸಮಾಜಮುಖಿ ಕಾರ್ಯ ಮಾಡ್ತಾ ಇರೋದು ಶ್ಲಾಘನೀಯವಾದುದು ಅಂತ ಹೇಳಿದರು. ಸಂದರ್ಭದಲ್ಲಿ ಅನಿಲ್ ಬಾಮ್ನೆ, ಶರಣಪ್ಪ ಶಿಂದೆ, ಕಿರಣ್ ಪಾಟೋಳಿ, ಎಂ ಶರ್ಮಾ, ಅಮೂಲ್ ಚವ್ಹಾಣ್, ಶಿವಾನಂದ ನಾವಿ, ಅಶೋಕ್ ಬಡಗೇರ್, ಪ್ರಶಾಂತ್ ಸಿಂಧೆ, ಕವಿತಾ ಭೋಸ್ಲೆ, ಶಾಂತಾ ಶಿಂದೆ, ಸರಸ್ವತಿ ನೇಮಗೌಡ, ರೇಷ್ಮಾ ತೇಲಿ, ಸಾವಿತ್ರಿ ಬಡಗೇರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಅಥಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ಯೋಗ ಶಿಕ್ಷಕರಾದ ಎಲ್ಲ ಜನರಿಗೆ ಒಂದು ಮಾನಸಿಕ, ದೈಹಿಕ, ಶಾರೀರಿಕವಾಗಿ ಒಂದು ಸದೃಢ ಮಾಡುವ ನಿಟ್ಟಿನಲ್ಲಿ ತಮ್ಮದೇ ಆದ ಪ್ರಾಮಾಣಿಕ ಒಂದು ಯೋಗ ಅಭ್ಯಾಸದಲ್ಲಿ ತೊಡಗಿ ಒಂದು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿರುವ ನಮ್ಮ ಎಸ್.ಕೆ. ಹೊಳೆಪ್ಪನವರು ಸರ್ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಇವತ್ತು ಯೋಗ ದಿನಾಚರಣೆ ಇರುವುದರಿಂದ ಒಂದು ಸನ್ಮಾನ ಮಾಡಿ ಗೌರವಿಸಲು ಇವತ್ತು ಆಗಮಿಸಿದ್ದೇವೆ. ಇವರ ಸೇವೆ ಇನ್ನೂ ಹೆಚ್ಚಿನ ಒಂದು ಅವಕಾಶ ಅವರಿಗೆ ಒದಗಿ ಬರಲಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ ಒಂದು ಸತ್ಕಾರವನ್ನು ಮಾಡ್ತೀವಿ. ಇವತ್ತು ಅಥಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮ ನಿಮಿತ್ತವಾಗಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ಸಮಾಜಮುಖಿಯಾಗಿ ದಿನನಿತ್ಯ ಪ್ರಾಮಾಣಿಕ ಸೇವೆಯಲ್ಲಿ ತೊಡಗಿ ಯೋಗ ಶಿಕ್ಷಕರಾಗಿ ದೈಹಿಕವಾಗಿ, ಶಾರೀರಿಕವಾಗಿ ಸದೃಢತೆ ಹೊಂದುವ ಸಲುವಾಗಿ ದಿನನಿತ್ಯ ಯೋಗ ಅಭ್ಯಾಸವನ್ನು ಹೇಳಿಕೊಡ್ತಿರುವ ಯೋಗ ಶಿಕ್ಷಕಿಯಾದ ಪ್ರೇಮಾಕ ಬುಟಾಳಿ ಅವರಿಗೆ ಒಂದು ಸತ್ಕಾರ ಸಮಾರಂಭವನ್ನು ನಾವು ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದೀವಿ. ಇದೇ ರೀತಿ ತಮ್ಮ ಸೇವೆ ಮುಂದೆ ಒಳ್ಳೆಯ ಸ್ಥಾನಮಾನ ದೊರೆಯಲಿ ಮಾತನ್ನು ಕೂಡ ಇವತ್ತು ಹೇಳುತ್ತಾ ಒಂದು ಸತ್ಕಾರ ಸೇವೆಯನ್ನು ಮಾಡ್ತೀವಿ. ಬರ್ರಿ